ಜೈ ದೇವಾಂಗ. ಈ ದಿನ ಭವ್ಯವಾದಂಥ ವೇದಿಕೆ ಮೇಲೆ ನಮ್ಮ ದೇವಾಂಗ ಸಂಘದ 100 ವರ್ಷಗಳ ಒಂದು ದಾಖಲೆಯ ಇತಿಹಾಸ ರೂಪದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಸದ್ಭಕ್ತರೇ, ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ದೇವಾಂಗ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ಜಿ ರಮೇಶ್ ಅವರೇ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳೇ, ಈ ಸಮಾರಂಭಕ್ಕೆ ಶುಭ ಕೋರಲು ಬಂದಿರತಕ್ಕಂಥ ಪರಮಪೂಜ್ಯರು ಆದಿಚುಂಚನಗಿರಿ ಪರಮಪೂಜ್ಯರು ಜಗದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರಲ್ಲಿ ಪೊಡಮಟ್ಟು, ಅದೇ ರೀತಿಯಾಗಿ ನಮ್ಮ ಕೊಂಡೇವೂರು ಮಠದ ಪರಮಪೂಜ್ಯರಾಗಿರ್ತಕ್ಕಂಥ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರಲ್ಲಿ ಪೊಡಮಟ್ಟು, ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಈ ರಾಜ್ಯದ ಘನವೆತ್ತ ಸರ್ಕಾರದ ಮುಖ್ಯಮಂತ್ರಿಗಳು, ಅಹಿಂದ ಜನಾಂಗದ ಮುಖ್ಯಮಂತ್ರಿಗಳು, ಹಿಂದುಳಿದ ವರ್ಗದ ನಾಯಕರು, ಜನನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರೇ, ಹಾಗೂ ಈ ಒಂದು ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ನಮ್ಮ ದೇವಾಂಗ ಸಮಾಜದ ಬೇರೆ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥ ಎಲ್ಲ ದೇವಾಂಗ ಸಮಾಜದ ಯಾವತ್ತೂ ಹಿರಿಯರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಹಿರಿಯರೇ, ಮಹಾದಾನಿಗಳೇ, ತಾಯಂದಿರೇ, ಯುವಕಂದರೆ, ನಿಜಕ್ಕೂ ಅವಿಸ್ಮರಣೀಯವಾಗಿರ್ತಕ್ಕಂಥ ಒಂದು ಸಮಾರಂಭ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಲ್ಲ. ಯಾಕೆ ಅಂತ ಹೇಳಿದರೆ, ದೇವಾಂಗ ಜನಾಂಗ ನಿಮಗೆಲ್ಲ ಗೊತ್ತಿರ್ಬೋದು, ದೇವರ ಅಂಗದಿಂದ ಬಂದಿರತಕ್ಕಂಥ ಸಮಾಜದ ಬಂಧುಗಳು ನಾವು. ದೇವಲ ಮಹರ್ಷಿಯಿಂದ ಬಂದಿರತಕ್ಕಂಥ ಸಮಾಜ ನಮ್ಮದು. ದೇವಾನು ದೇವತೆಗಳಿಗೆ ವಸ್ತ್ರವನ್ನು ಕೊಟ್ಟಿರ್ತಕ್ಕಂಥ ಸಮಾಜ ಯಾವುದಾದ್ರೂ ಇದ್ದರೆ ಅದು ದೇವಾಂಗ ಸಮಾಜ ಅಂತ ಹೇಳಲಿಕ್ಕೆ ಹೆಗ್ಗಳ್ತಾ ಹೇಳ್ತಿದ್ವಲ್ಲ. ಇಂತಹ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥ ಸಮಾರಂಭ. ಮನುಷ್ಯನಿಗೆ ಒಂದು ಹೊತ್ತು ಊಟ ಇಲ್ಲಂದ್ರೂ ಪರವಾಗಿಲ್ಲ, ಬಟ್ಟೆ ಬಹಳ ಮುಖ್ಯ ಅಂತ ಹೇಳ್ತೀವಿ. ವಸ್ತ್ರ ಇಲ್ಲದಂಥ ಮನುಷ್ಯ ನೋಡ್ಲಿಕ್ಕೆ ಆಗೋದಿಲ್ಲ, ಅಸಹ್ಯ ಆಗಿರುತ್ತೆ. ಹಾಗಾಗಿ ಒಂದು ಹೊತ್ತು ಊಟ ಇಲ್ಲಾಂದ್ರೆ ಕೇಳೋದಿಲ್ಲ, ಹೊಟ್ಟೆಗೆ ಹಿಟ್ಟು ಮುಖ್ಯ, ಹಿಟ್ಟಿಗಿಂತ ಬಟ್ಟೆ ಮುಖ್ಯ ಅಂತ ಹೇಳ್ತಾರೆ. ಅದಕ್ಕೆ ದಾಸರು ಹೇಳ್ತಾರೆ, ರಾಟಿಯಂ ಮೇಟಿ ಮೇಟಿಯಂ ರಾಟಿ, ರಾಟಿ ಮೇಟಿ ನಿಂತೊಡೆ ಜಗದ ಆಟವೇ ನಿಂತಿಹದು ಸರ್ವಜ್ಞ ಅಂತ ಹೇಳ್ತಾನೆಲ್ಲ. ಹಾಗಾಗಿ ಇಂಥ ಪವಿತ್ರವಾದಂಥ ಸಮಾರಂಭದಲ್ಲಿ ನಾವು ಈ ಸಂಘವನ್ನು ಕಟ್ಟಿರ್ತಕ್ಕಂಥ 1924ನೇ ಇಸ್ವಿಯೊಳಗೆ ಪ್ರಾರಂಭಗೊಂಡಿರ್ತಕ್ಕಂಥ ಈ ದೇವಾಂಗ ಸಂಘ ಇವತ್ತು 100 ವರ್ಷಗಳ ಒಂದು ಸಂಭ್ರಮದಲ್ಲಿ ನಾವು ಇದ್ದೀವಿ. ಇವತ್ತಿಗೂ ಸಹ 100 ವರ್ಷ ಕಟ್ಟಿದರೂ ಸಹ ನೇಕಾರರ ಬಾಳು ಬಹಳ ಹೋಳಾಗಿದೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಲ್ಲ. ಯಾಕೆ ಅಂತ ಹೇಳಿದ್ರೆ, ಮಗ್ಗ ಮಾಡ್ತಕ್ಕಂಥವ್ರು, ಮಗ್ಗ ನೇಯ್ತಕ್ಕಂಥವ್ರು, ಒಂದು ಕಡೆ ಕರೆಂಟಿನ ಸಮಸ್ಯೆ ಇದೆ, ಮತ್ತೊಂದು ಕಡೆ ಕಚ್ಚಾ ವಸ್ತುಗಳ ಸಮಸ್ಯೆ ಇದೆ, ಮತ್ತೊಂದು ಕಡೆ ನಮಗೆ ಮಾರ್ಕೆಟ್ ಅನ್ನುವಂಥದ್ದು ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನು ನೇಕಾರರ ಗೋಳು ಕೇಳಲಾರದ ಪರಿಸ್ಥಿತಿ ಒಳಗೆ ನಾವು ಇದ್ದೀವಿ ಇವತ್ತಿನ ದಿವಸ. ಹಾಗಾಗಿ ಇವತ್ತು ಘನವೆತ್ತ ಸರ್ಕಾರದವರು ನೇಕಾರರ ಚಿಂತನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ನೇಕಾರರ ಬಾಳು ಹಸನಾಗಬೇಕು, ದೇಶಕ್ಕೆ, ಇಡೀ ನಮ್ಮ ವಿಶ್ವಕ್ಕೆ ವಸ್ತ್ರವನ್ನು, ಸೂತ್ರವನ್ನು ಕೊಟ್ಟಿರ್ತಕ್ಕಂಥ ಸಮಾಜವನ್ನು ರಕ್ಷಣೆ ಮಾಡಬೇಕಾದಂಥದ್ದು ಸರ್ಕಾರದ ಕೆಲಸ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಲ್ಲ. ಹಿಂದೆ ರಾಜ ಮಹಾರಾಜರಿದ್ದರು, ಮೈಸೂರು ಮಹಾರಾಜರಿದ್ದರು, ವಿಜಯನಗರ ಸಾಮ್ರಾಜ್ಯ ರಾಜರಿದ್ದರು. ಅವತ್ತಿನ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥ ಆಶ್ರಯ ಇವತ್ತು ರಾಜಾಶ್ರಯ ಇಲ್ಲ, ಇವತ್ತು ಜನಾಶ್ರಯ ಬೇಕಾಗಿದೆ. ಹಾಗಾಗಿ ಇಂಥ ಒಂದು ಸಮಾಜ ಹರಿದು ಹಂಚಿ ಹೋಗಿರ್ತಕ್ಕಂಥ ಸಮಾಜವನ್ನು ಒಂದುಗೂಡಿಸ್ಬೇಕು, ಸಂಘಟನೆ ಆಗಬೇಕು ಅಂತ ಹೇಳಿ 1924ನೇ ಇಸ್ವಿಯೊಳಗೆ ಪ್ರಾರಂಭವಾಗಿರ್ತಕ್ಕಂಥ ದೇವಾಂಗ ಸಂಘ ಇವತ್ತು ಚಾಚೂ ತಪ್ಪದೆ ಅನೇಕ ವಿದ್ಯಾರ್ಥಿಗಳಿಗೆ ಆಶ್ರಯ ತಾಣವಾಗಿ ಅನ್ನವನ್ನು ಕೊಟ್ಟು, ವಸ್ತ್ರವನ್ನು ಕೊಟ್ಟು, ಇವತ್ತು ಇಂದಿನಿಂದಲೂ ಸಹ ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಬೋಧಕವನ್ನು ಆಶ್ರಯನ ಕೊಟ್ಟಿರ್ತಕ್ಕಂಥ ಸಂಘ ದೇವಾಂಗ ಸಂಘ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಲ್ಲ. ಇಂಥ ಸಂಘದಲ್ಲಿ ಓದಿರ್ತಕ್ಕಂಥ ಅನೇಕ ಇವತ್ತು ವಿದ್ಯಾರ್ಥಿಗಳು ಇವತ್ತು ಒಳ್ಳೆ ವಿದ್ಯಾರ್ಥಿ ಜೀವನದಲ್ಲಿ ರೂಪಿಸಿ ಮುಂದೆ ಅವರ ಒಂದು ಭವಿಷ್ಯದಲ್ಲಿ ಅನೇಕ ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ. ಇವತ್ತು ರಮೇಶ್ ಅವರು ನಮ್ಮ ಮುಂದೆ ಜೊತೆಯಲ್ಲಿದ್ದಾರೆ ಅಂತ ಹೇಳಿದರೆ, ಅವರ ಒಂದು ಹೊಸದುರ್ಗ ತಾಲೂಕಿನ ಶ್ರೀರಾಮ್ಪುರದ ರಮೇಶ್ ಅವರು ಇವತ್ತು ನಮ್ಮ ಸಮಾಜದಲ್ಲಿ ಒಬ್ಬರು IPS ಆಫೀಸರ್ ಆಗಿ ರಿಟೈರ್ಡ್ ಆಗಿದ್ದಾರೆ ಅಂತ ಹೇಳಿದರೆ ಒಬ್ಬರೇ ಒಬ್ಬರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಲ್ಲ. ಅವತ್ತಿನ ಕಾಲ ಕಷ್ಟದಲ್ಲಿ ಇವತ್ತು ಆಶಯ ಕೊಟ್ಟಿರ್ತಕ್ಕಂಥ ದೇವಾಂಗ ಸಂಘ ಅವತ್ತು ಆಶಯ ಕೊಡದೇ ಇದ್ದರೆ ಅವರು ಬಹುಶಃ IPS ಆಗ್ತಿದ್ದಿಲ್ಲ,
ಪೊಲೀಸ್ ಆಫೀಸರ್ ಆಗ್ತಿದ್ದಿಲ್ಲ. ಅದೇ ರೀತಿಯಾಗಿ ಇವತ್ತು ಅಂಥ ಒಂದು ಸಂಘವನ್ನು ಮಾತೃ ಸಂಘ ಅಂತ ನಾವು ಕರೆದು ಅನೇಕ ಇವತ್ತು ನಮ್ಮ ಗುರುಪೀಠ ಸಹ ಜಾಗೃತಿಗೊಳ್ಳಬೇಕಾದ್ರೆ ಬೆಂಗಳೂರು ದೇವಾಂಗ ಸಂಘ ಅನ್ನುವಂಥದ್ದು ಒಂದು ಹೆಚ್ಚು ಹೇಳ್ತೀವಿ. ಇವತ್ತು ಕಟ್ಟಿರ್ತಕ್ಕಂಥ ಸಮಾಜದವರು ನಮ್ಮ ಮುಂದೆ ಇಲ್ಲ. ಇವತ್ತು ಅವರ ಆತ್ಮಕ್ಕೆ ತೃಪ್ತಿ ಸಿಗುತ್ತೆ, ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಲ್ಲ. ಹಾಗಾಗಿ ಇವತ್ತು ಒಂದು ಸರ್ಕಾರದಲ್ಲಿ ಪರಮ ಪೂಜ್ಯರಾಗಿರ್ತಕ್ಕಂಥ ನಿರ್ಮಲಾನಂದ ಸ್ವಾಮೀಜಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಸರ್ಕಾರದ ಘನವೆತ್ತಿರತಕ್ಕಂಥ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೇಳೋದು ಒಂದು ನಿವೇದನೆ, ನೇಕಾರ ಸಮುದಾಯಗಳ ಅಭಿವೃದ್ಧಿ ಆಗಮ ಆಗಬೇಕು ಅನ್ನುವಂಥದ್ದು ಒಂದು ಎಚ್ಚರಿಕೆ ಹೇಳ್ತಾ ಬರ್ತೀನಿ. ನೇಕಾರ ಸಮುದಾಯಗಳ ನಿಗಮ ಮಂಡಳಿ ಇವತ್ತೆಲ್ಲ ಸಣ್ಣ ಸಣ್ಣ ಸಮಾಜದವರಿಗೆ ನಿಗಮ ಮಂಡಳಿ ಮಾಡಿಕೊಟ್ಟಿದ್ದಾರೆ. ಇವತ್ತು ನೇಕಾರಿಗೆ ಇಲ್ಲ, ಅದನ್ನು ತಾವು ಮಾಡಿಕೊಡಬೇಕು ಅನ್ನುವಂಥದ್ದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಒಂದು ನೇಕಾರಲ್ಲಿ ಇರತಕ್ಕಂಥ ವಿದ್ಯುತ್ ಶಕ್ತಿ ತಾವೇನು ₹1 ಮಾಡಿದರೆ ಇವತ್ತು ಎಲ್ಲರಿಗೂ ತಾವು 0% ತಾವು ಮಾಡಿದರೆ ಮನೆಗಳಿಗೆ. ಅದೇ ರೀತಿಯಾಗಿ ನೇಕಾರಿಗೂ ಸಹ ವ್ಯವಹಾರದಲ್ಲಿ ಅವರ ಒಂದು ಮಗ್ಗಕ್ಕೆ 0% ಕೊಡೋದ್ರಿಂದ ಸಮಾಜಕ್ಕೆ ಉತ್ತೇಜನ ಕೊಟ್ಟಂತಾಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದರ ಜೊತೆಯಲ್ಲಿ ನೇಕಾರರು ನೇಯ್ದಂಥ ಬಟ್ಟೆಯನ್ನು ನಮ್ಮ ಸರ್ಕಾರಿ ಇರ್ತಕ್ಕಂಥ ಹಾಸ್ಪಿಟಲ್ ಆಗಿರ್ಬೋದು, ಸ್ಕೂಲು ಶಾಲಾಗಳಾಗಿರ್ಬೋದು, ಅವರಿಗೆ ವಿತರಣೆ ಮಾಡುವಂಥ ಕೆಲಸವನ್ನು ತಾವು ಮಾಡಿಕೊಡ್ಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಲ್ಲ. ಅದೇ ರೀತಿಯಾಗಿ ನಮ್ಮ ಸಮಾಜದಲ್ಲಿ ಹಿಂದುಳಿರ್ತಕ್ಕಂಥ ಸಮಾಜದ ಬಂಧುಗಳಿಗೆ ಇವತ್ತು ಸರಿಯಾಗಿರ್ತಕ್ಕಂಥ ನೆಲೆಗಳು ಇಲ್ಲ. ಇವತ್ತು ನಮ್ಮ ಮಠ ಇದೆ, ನಮ್ಮ ಮಠಕ್ಕೆ ಆಶ್ರಯ ಆಗಿರ್ತಕ್ಕಂಥ ರಾಜಾಶ್ರಯ ಇದ್ದವ ಕಾಲದಲ್ಲಿ, ಇವತ್ತಿನ ಕಾಲದಲ್ಲಿ ರಾಜಾಶ್ರಯ ಇಲ್ಲದೇ ಕಾರಣ ನಮ್ಮ ಸರ್ಕಾರ ಘನವೆತ್ತ ಸರ್ಕಾರದಿಂದ ಅನೇಕ ಮಠಮಾನ್ಯಗಳಿಗೆ ಕೊಡತಕ್ಕಂಥ ಒಂದು ಅನುದಾನವನ್ನು ನಮ್ಮ ಮಠಕ್ಕೆ ₹5 ಕೋಟಿ ಕೊಡಬೇಕಂತ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಲ್ಲ. ಆ ಮೂಲಕವಾಗಿ ಸಮಾಜವನ್ನು ಜಾಗೃತಿ ಮೂಡಿಸಬೇಕು, ಸಮಾಜದಲ್ಲಿ ಸಂಘಟನೆ ಆಗಬೇಕು. ಸಮಾಜದಲ್ಲಿರ್ತಕ್ಕಂಥ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ 30 ಲಕ್ಷ ಜನ ಪರವಾಗಿ ಬಂದಿರತಕ್ಕಂಥ ಎಲ್ಲರಿಗೂ ಸಹ ಇವತ್ತು ಸಮಪಾಲು ಅನ್ನುವಂಥದ್ದೇನು ಹೇಳ್ತೀವಿ. ಇಂಥ ಒಂದು ಅಡಿಯಲ್ಲಿರ್ತಕ್ಕಂಥ ನಮ್ಮ ಹಿಂದುಳಿದ ವರ್ಗದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಯಾರಿಗೂ ಸಹ ಇಲ್ಲ ಅಂತ ಹೇಳಿಲ್ಲ. ಒಂಥರ ಅಕ್ಷಯ ಪಾತ್ರ ಇದ್ದಂಗೆ ಅವರೆಲ್ಲ, ಯಾರು ಕೇಳಿದ್ರು ಇಲ್ಲ ಅಂತ ಹೇಳುವಂಥ ಮಾತೇ ಇಲ್ಲ. ಹಾಗಾಗಿ ನಮ್ಮ ಸಮಾಜದಲ್ಲಿ ಇವತ್ತು MLAಗಳು ಯಾರೂ ಇಲ್ಲ, MP ಇಲ್ಲ. ಅದಕ್ಕಾಗಿ ನಮ್ಮ ಒಂದು ಸ್ಥಾನದಲ್ಲಿ ಸಿದ್ದರಾಮಯ್ಯ ಸಾಹೇಬರಲ್ಲಿ ಇನ್ನೊಂದು ಮಾಡಿದರೆ ರಾಜಕೀಯ ಶಕ್ತಿ ಬೇಕಾಗಿದೆ. ಆ ರಾಜಕೀಯ ಶಕ್ತಿಯನ್ನು ತಾವು ಕೊಡಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸಹ ಹೇಳಲಿಕ್ಕೆ ಇಚ್ಛೆ ಪಡ್ತೀನಲ್ಲ. ಹಂಗಿದ್ದಾಗ ಮಾತ್ರ ಸಮಾಜವನ್ನು ಮುಂದುವರಿಸಲಿಕ್ಕಾಗತ್ತೆ, ಸಂಘಟನೆ ಮಾಡಲಿಕ್ಕಾಗತ್ತೆ. ಇವತ್ತು ನಮ್ಮಲ್ಲಿರ್ತಕ್ಕಂಥ ಉಮಾಶ್ರೀ ಮೇಡಮ್ ಇದ್ದಾರೆ, ರವೀಂದ್ರ ಕಲಬುರ್ಗಿ ಇದ್ದಾರೆ, ಗೋತಿಪೇಶರ್ ಇದ್ದಾರೆ, ಅನೇಕರಿದ್ದಾರೆ. ಅವರಿಗೆ ಒಂದು ಜವಳಿ ಇಲಾಖೆ ಆಗಿರ್ಬೋದು, ಮತ್ತೊಂದು ಇಲಾಖೆಯಲ್ಲಿಗೆ ಜವಾಬ್ದಾರಿಯನ್ನು ಕೊಟ್ಟರೆ ಖಂಡಿತವಾಗಿ ಸಮಾಜವು ಸಹ ನಿಮ್ಮ ಮುಂದೆ ಯಾವತ್ತೂ ಇರುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಲ್ಲ. ಹಾಗಾಗಿ ಇಂಥ ಒಂದು ಅಪರೂಪವಾಗಿರ್ತಕ್ಕಂಥ 100 ವರ್ಷದ ಒಂದು ಇತಿಹಾಸ ಬರೀತಕ್ಕಂಥ ಸಮಾರಂಭದಲ್ಲಿ ನೀವು ಎಲ್ಲರೂ ಸಹ ಭಾಗಿಯಾಗಿದ್ದೀವಿ. 1924ನೇ ಇಸ್ವಿಯೊಳಗೆ ಅವತ್ತಿನ ಕಾಲದಲ್ಲಿ ಸಮಾಜದ ಬಂಧುಗಳು ₹1, 4 ಆಣೆ 8 ಆಣೆ ಸೇರಿಸಿ ಸಂಘವನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಮಾಡ್ತಿದ್ವಿ. ಇವತ್ತು ಸಂಘ ಸ್ಥಿರವಾಗಿ ನಿಂತಿದೆ. ಬೆಂಗಳೂರು ದೇವಾಂಗ ಸಂಘ ಅಭೂತಪೂರ್ವವಾಗಿ ಬೆಳೆದಿದೆ. ಇವತ್ತು ಶಾಲಾ ಕಾಲೇಜ್ ಆಗಿದೆ ಅಂತ ಹೇಳಿದ್ರೆ ಅಷ್ಟಕ್ಕೆ ಸೀಮಿತವಲ್ಲ, ಇಡೀ ರಾಜ್ಯದಲ್ಲಿ ಇನ್ನೂ ಸಂಘಟನೆ ಆಗಬೇಕಾಗಿದೆ. ಹಾಗಾಗಿ ಘನವೆತ್ತ ಸರ್ಕಾರವು ಈ ಸಮಾಜಕ್ಕೆ ಕಣ್ತೆರಿಬೇಕು, ಸಮಾಜಕ್ಕೆ ಬೆಳಕನ್ನು ಕೊಡಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿವೇದನೆ ಮಾಡಿ ಈ ಸಮಾಜದ ಬಂಧುಗಳಿಗೆ ಶಕ್ತಿಯನ್ನು ತುಂಬಬೇಕು, ರಾಜಕೀಯ ಶಕ್ತಿಯನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ತುಂಬರಿಂದ ಹಾರೈಸುತ್ತೆ 2 ಮಾತನ್ನು ಮುಕ್ತಾಯ ಮಾಡ್ತೀವಿ. ಜೈ ದೇವ.